ಇಂದಿನ ಆಧುನಿಕ ಜಗತ್ತು ಎದುರಿಸುತ್ತಿರುವ ಸಮಸ್ಯೆಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಮೂರು. ಒಂದು, ಭಯೋತ್ಪಾದನೆ. ಎರಡು, ನಾಸ್ತಿಕತೆ. ಮೂರು, ಮತಾಂತರ. ಹಿಂದೆಂದಿಗಿಂತಲೂ ಇಂದು ಆಧ್ಯಾತ್ಮದ ಅವಶ್ಯಕತೆ ನಮಗುಂಟು. ಭಾರತೀಯ ಸನಾತನ ಪರಂಪರೆಯಲ್ಲಿ ಎಂದೂ ಮರೆಯಬಾರದ ಹಾಗೂ ಎಂದೂ ಮರೆಯಲಾರದ ಹೆಸರು ಶ್ರೀ ಭಗವಾನ್ ವೇದವ್ಯಾಸರು ಮತ್ತು ವಿಶ್ವಗುರು ಮಧ್ವಾಚಾರ್ಯರು. ಶ್ರೀ ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವವಾದವನ್ನು ಅನುಭವದ ನೆಲೆಯಲ್ಲಿ ಕಾಣುವಂತೆ ಕಟ್ಟಿಕೊಟ್ಟ ಕೀರ್ತಿ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯರಿಗೆ ಸಲ್ಲಬೇಕು. ತರ್ಕದ ಜಾಡಿನಿಂದ ತತ್ವವನ್ನು ಹೊರಗಿಟ್ಟು ಅನುಭವದ ನೆಲೆಯಲ್ಲಿ ತತ್ವವಾದವನ್ನು ಕಟ್ಟಿಕೊಟ್ಟವರು ಅವರು. ಪ್ರಾಚೀನರ ಆಧ್ಯಾತ್ಮಿಕ ಸೆಲೆಯನ್ನು ಇಂದಿನ ಯುವಜನತೆಗೆ ಮುಟ್ಟಿಸಬೇಕೆಂಬ ಹೆಬ್ಬಯಕೆಯಿಂದ ಶ್ರೀ ವ್ಯಾಸ ಪ್ರಜ್ಞಾ ಪ್ರತಿಷ್ಠಾನವನ್ನು ಹುಟ್ಟುಹಾಕಲಾಗಿದೆ. ವ್ಯಾಸ ಪ್ರಜ್ಞಾ ಪ್ರತಿಷ್ಠಾನದ ಬಹುಮುಖ್ಯ ಉದ್ದೇಶಗಳಲ್ಲಿ ಯುವಕರಲ್ಲಿ ದೇಶಭಕ್ತಿ, ಆ ದೇಶಭಕ್ತಿಗೆ ನಮಗೆ ಜ್ವಲಂತವಾಗಿ ನಿದರ್ಶನವಾಗಿರ್ತಕ್ಕಂತಹ ಯತಿಗಳು ಶ್ರೀ ವಿಶ್ವೇಶತೀರ್ಥರು. ಹಾಗೆಯೇ ಸಂಸ್ಕೃತ, ಸಂಸ್ಕಾರ ಹಾಗೂ ಸರ್ವಮೂಲ, ಈ ಮೂರನ್ನು ಕೂಡ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಬೆಳೆಸಬೇಕು, ಉಳಿಸಬೇಕು ಮತ್ತು ಪ್ರಚಾರ ಮಾಡಬೇಕೆಂಬ ಹೆಬ್ಬಯಕೆಯಿಂದ ಈ ಪ್ರತಿಷ್ಠಾನವನ್ನು ಹುಟ್ಟುಹಾಕಲಾಗಿದೆ.